ಹೌ ಆರ್ ಯು ಲುಕಿಂಗ್ ಆಟ್ ಓ ಮಧ್ಯರಾತ್ರಿ 12 ಗಂಟೆಗೆ ಶೋ ಕೊಟ್ಟಿದಾರಲ್ಲ ಅದನ್ನು ಆಪರ್ಚುನಿಟಿ ಅಂತ ತೊಗೊಂಡ್ರಾ ಅಥವಾ ಕೆಲವು ಸತಿ ಈ ಬೇಡದೇ ಇರೋದು ಅವೆಲ್ಲ ನಿಮ್ಮನ್ನು ಕಾಡದೇ ಇರೋ ಹಾಗೆ ಹೌ ಆರ್ ಯು ಫೋಕಸ್ಡ್? ರೇಡಿಯೋ ಹೆಂಗೆ ಅಂದರೆ ಲೈಕ್ ಅಲ್ಲಿ ಅನ್ಲೆಸ್ ಅಂಟಿಲ್ ನಾವಾಗಿ ಇನ್ನು ಇಂಟ್ರೆಸ್ಟ್ ತೋರಿಸೋ ತನಕ ನಮ್ಗೆ ಯಾರೂ ಏನು ಹೇಳ್ಕೊಡಲ್ಲ. ನಾನು ಸರ್ ರೇಡಿಯೋ ಸಿಟಿಯಿಂದ ರಜಸ್ ಬಂದಿರೋದು, ಒಂದು ಬೈಟ್ ರೆಕಾರ್ಡ್ ಮಾಡ್ಕೋತೀನಿ, ಓಕೆ ಮಾಡ್ಕೊಮ್ಮ ಅಂತ. ನನಗೆ ಫಸ್ಟ್ ಟೈಮ್ ಅದು ಏನು ಪ್ರಶ್ನೆ ಕೇಳಬೇಕು, ಹೆಂಗೆ ಪ್ರಶ್ನೆ ಕೇಳಬೇಕು ಗೊತ್ತಿಲ್ಲ. ನಾನು ಬೇರೆಯವ್ರು ನೋಡೇ ಕಲ್ತಿರೋದು. ಸೊ ಅಣ್ಣ ಬಾಂಡಲ್ಲಿ ನಿಮ್ಮ ಕ್ಯಾರೆಕ್ಟ್ರ್ ಏನು? ಹೀರೋ ಅಂದ್ಬಿಟ್ರು. ನನಗೆ ಲಿಟ್ರಲಿ ಹೆಂಗಾಗುತ್ತೆ ಅದೇ ಒಂದ್ಸಲ ಜಲ್ ಅನ್ನಂಗೆ ಆಯ್ತು. ನೆಕ್ಸ್ಟ್ ಏನು ಕೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌ ಡು ಯು ಕೈಂಡ್ ಆಫ್ ಆಲ್ವೇಸ್ ಕೀಪ್ ರಿಯಾಲಿಟಿ, ಸ್ಟಿಲ್ ಸ್ಪಿಟ್ ಯುವರ್ ಟ್ರೂತ್ which is wrapped in your chutneys or your charms when you do your reels? ಎನಿ ನೆಗೆಟಿವ್ ಫೀಡ್ಬ್ಯಾಕ್ಸ್ ಇದ್ದರೆ ಲೈಕ್ ನಾನು ಅದನ್ನು ರೀಲಲ್ಲಿ ಹೇಳಲ್ಲ, ಅದನ್ನು ಡೈರೆಕ್ಟಾಗಿ ಓನರ್ಗೆ ಹೇಳ್ತೀನಿ. ಬಿಕಾಸ್ ರೆಸ್ಟೋರೆಂಟ್ ಓನರ್ ಲೈಕ್ ತುಂಬ ಒಂದು ಬೆವ್ರು ಸುರಿಸಿ ಆ ಬ್ರ್ಯಾಂಡ್ ಕಟ್ಟಿರ್ತಾನೆ ಅಥವಾ ಹೋಟೆಲ್ ಕಟ್ಟಿರ್ತಾನೆ. ಯಾರೋ ಒಬ್ಬ ಬಂದುಬಿಟ್ಟು ಒಂದು ರೀಲ್ ಮಾಡಿಬಿಟ್ಟು ಅದನ್ನು ಹಾಳು ಮಾಡೋಕ್ಕೆ ನೋಡ್ತಾರೆ ಅಂದರೆ ದಟ್ ಇಸ್ ನಾಟ್ ಎಕ್ಸೆಪ್ಟಬಲ್. ಇದನ್ನು ಹೇಳಬಾರ್ದು, ಬಟ್ ಸ್ಟಿಲ್ ಸುಮಾರು ಜನ ಅವರ ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ಗೋಸ್ಕರ ನೆಗೆಟಿವ್ ರಿವ್ಯೂಸ್ ಮಾಡ್ತಾರೆ. ಅಂದರೆ ಅದು ಟ್ರೆಂಡ್ ಈಗ ಶುರುವಾಗಿದೆ. ಅದು ಇನ್ಫ್ಲುಯೆನ್ಸರ್ಸ್ ವಿ ಆಲ್ ನೋ ಟುಡೇ ಇಟ್ಸ್ ಅ ಸೋರ್ಸ್ ಆಫ್ ಇನ್ಕಮ್. ಸೊ ಹೌ ಹ್ಯಾವ್ ಯು, ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ನಾನು ರೀಲ್ಸ್ ಹಾಕ್ತೀನಲ್ಲ, ನನಗೆ ಕಮೆಂಟ್ ಬರುತ್ತೆ, ಇಲ್ಲೋಗಿ ತಿನ್ನೋದಕ್ಕೆ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ, ಇಲ್ಲಿ ಇಷ್ಟು ಕಾಸ್ಟ್ಲಿ, ಆಮೇಲೆ ನೀನು ಇದನ್ನು ರೀಲ್ ಮಾಡೋದಕ್ಕೆ ದುಡ್ಡು ತೊಗೊಂಡಿದ್ಯಾ, ಚೆನ್ನಾಗೆ ವಾವ್ ಸೂಪರ್ ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ ಸಕ್ಕತ್ತಾಗಿದೆ ಅಂತ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಹೆಲ್ತ್ ರಿಸ್ಕ್ ಮಾಡ್ಕೋತಾ ಇದ್ದೀರಾ. ಅಥವಾ ಇನ್ನೊಂದು ₹10, ₹5 ಕೊಡ್ತೀವಿ ಈ ತರ. ಇವತ್ತಿಗೂ ನಮ್ಮ ಜನ ₹10-5 ಎಕ್ಸ್ಪೆಕ್ಟ್ ಮಾಡ್ತಾರೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.